ಹಾಯ್ ಗೈಸ್, ನನ್ನನ್ನು ಎಲ್ಲರೂ ಕೇಳ್ತಿದ್ರಿ ನೀವು ರೈಡಿಂಗ್ ಗೇರ್ಸ್ ಯಾವ್ದು ಯೂಸ್ ಮಾಡ್ತೀರಾ, ಹೇಗೆ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನಿವತ್ತು ಇದ್ರ ಬಗ್ಗೆ ಡೀಟೇಲ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆದರೆ ನಾನಿವತ್ತು ಹೆಲ್ಮೆಟ್ಗೆ ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸೋದಾದರೆ XR ಹೆಲ್ಮೆಟ್ ಯೂಸ್ ಮಾಡ್ತೀನಿ ನಾನು. ಸೊ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಇದು ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಅರೌಂಡ್ 4500 ಬೀಳುತ್ತೆ. ಹೆಲ್ಮೆಟ್ ಅಂತೂ ಸಖತ್ತಾಗಿದೆ, ನೀವಿಲ್ಲಿ ನೋಡ್ಬೋದು. ನೀವು ನೋಡ್ಬೋದು ಹೆಲ್ಮೆಟ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ನಿಮಗೆ ಡಿಫ್ರೆಂಟ್ ಕಲರ್ಸು ಸಿಗುತ್ತೆ. ನನಗೆ ಇದು ಲೈಟ್ ಕಲರ್ ಇಷ್ಟ ಆಗಿದ್ದರಿಂದ ನಾನು ಈ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಬೇರೆ ಕಲರು ಸೆಲೆಕ್ಟ್ ಮಾಡಿಕೊಂಡು ತೊಗೊಬೋದು. ಇನ್ನು ಮೌಂಟ್ ವಿಚಾರಕ್ಕೆ ಬಂದರೆ, ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ದ ಮೌಂಟ್ ಬಂದುಬಿಟ್ಟು ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಇದ್ರ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 1500 ಇರುತ್ತೆ. ಇದು ಬಂದುಬಿಟ್ಟು ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೀವೇ ಯಾವಾಗ ರೈಡಿಂಗ್ ಹೋಗ್ತಿರೋ ಅವಾಗ ಫಿಕ್ಸ್ ಮಾಡ್ಕೊಬೋದು. ಯಾವಾಗ ನೀವು ಯೂಸ್ ಮಾಡಲ್ವೋ ಅವಾಗ ರಿಮೂವ್ ಮಾಡ್ಬೋದು. ಸೊ ಇದು ಯೂಸ್ ಮಾಡೋದ್ರಿಂದ ನಿಮಗೆ ಡಿಸಡ್ವಾಂಟೇಜ್ ಏನಂದರೆ, ಇದು ಸರಿಯಾಗಿರಲ್ಲ. ಇದು ಎಲ್ಲ ಈ ಥರ ಪ್ರೆಸ್ ಆಗಿಬಿಡುತ್ತೆ. ಸೊ ಆವಾಗ ಮೈಕ್ ಯೂಸ್ ಮಾಡೋವಾಗ ನಿಮಗೆ ಏರ್ ಸೌಂಡ್ ಎಲ್ಲ ನಿಮಗೆ ವೀಡಿಯೋ ಕ್ಲಿಯರಾಗಿ ಗೊತ್ತಾಗುತ್ತೆ, ಜೋರಾಗಿ ಏರ್ ಬರೋದು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಬೇರೆ ಮೌಂಟ್ ಆದರೆ ಬುಕ್ ಮಾಡಿದ್ದೀನಿ. ಇದು ಬ್ಲೂ ಆರ್ಮೋರ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಹೆಸರು ನೋಡ್ತಾ ಇರ್ಬೋದು. ಇದನ್ನು ನಾನು ಆನ್ಲೈನಲ್ಲಾದರೆ ಬುಕ್ ಮಾಡಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 399 ರುಪೀಸ್ ಜಸ್ಟು ಅಷ್ಟೇ. ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಆನ್ಲೈನಲ್ಲೆಲ್ಲ ರಿಸರ್ಚ್ ಮಾಡಿ ತಗೊಂಡಿದ್ದು. ನಾವು ಆ್ಯಕ್ಚುಲಿ 2 ಬುಕ್ ಮಾಡಿದ್ವಿ, 2 ಹೆಲ್ಮೆಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಫ್ರೆಂಡ್ ಹೆಲ್ಮೆಟ್ ನೋಡಿದ್ರೆ ಇಲ್ಲಿ ನಿಮಗೆ ಲೆವೆಲ್ಲಾಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಚೂಪಾಗಿರೋದ್ರಿಂದ ಇದನ್ನು ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಹಾಕ್ತಿಲ್ಲ. ಇವಾಗ ಡೈರೆಕ್ಟಾಗಿ ನಾವು ಇದಕ್ಕೆ ಹಾಕ್ತಿದ್ದೀವಿ. ಸೊ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಈ ಹೆಲ್ಮೆಟ್ನಾದರೆ ಸೈಡ್ಗೆ ಇಡೋಣ. ಈ ಬ್ಯಾಗು ತಗೊಂಬಗ, ಚಡ್ಡಿ ಹೊಲಿಸ್ಕೊ. ಇವಾಗ ಇದು ಯಾವ ಥರ ಪ್ಲೇಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟ್ ಇದನ್ನು ರಿಮೂವ್ ಮಾಡಿ, ನಿಮಗೆ ಇದರಿಂದ ಒಂದು ಕೂಪನ್ ಕೂಡ ಸಿಗುತ್ತೆ. 50 ರುಪೀಸು ಕೂಪನ್ ಕೂಡ ಬರುತ್ತೆ, ಅಮೆಝಾನ್ ಗಿಫ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಬೇಕಿದ್ರೆ ಕ್ಲೈಮ್ ಮಾಡ್ಕೊಬೋದು. ನಾನು ಆಲ್ರೆಡಿ ಕ್ಲೈಮ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಈ ಥರ ಇಲ್ಲಿ ಪ್ಲೇಸ್ ಮಾಡೋದು. ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಪ್ಲೇಸ್ ಮಾಡಿನೂ ನಿಮಗೆ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ಸ್ಟ್ರಕ್ಷನ್ ಓದೋದಾದರೆ, ಫಾರ್ ಬೆಸ್ಟ್ ರಿಸಲ್ಟ್ಸ್ ರಿಮೂವ್ ಡಸ್ಟ್ ಫ್ರಮ್ ದ ಹೆಲ್ಮೆಟ್ ಸರ್ಫೇಸ್ ಬಿಫೋರ್ ಸ್ಟಿಕ್ಕಿಂಗ್ ಅಂತಿದೆ. ಇಲ್ಲೇನು ನಿಮ್ಮ ಡಸ್ಟ್ ಏನು ಅಷ್ಟೊಂದೇನಿಲ್ಲ, ಬಟ್ ಆದರೂ ಸಹ ನಾನು ಒಂದು ಸತಿ ವಾಟರಿಂದ ವಾಶ್ ಮಾಡ್ತೀನಿ. ಸೊ ಕ್ಲೀನಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸಲ್ಲಿ ವಾಟರ್ ತಗೊಂಡು, ವೇಸ್ಟ್ ಬಟ್ಟೆ ಆದರೂ ತಗೊಳ್ಳಿ ಇಲ್ಲ ಏನಾದರೂ ತಗೊಳ್ಳಿ, ಈ ಥರ ತಗೊಂಡು ಕ್ಲೀನಾಗಿ ಈ ಥರ ಒರೆಸಿ ಇದನ್ನು ಸ್ವಲ್ಪ ಡ್ರೈ ಆಗಿ ಬಿಡಬೇಕು. ವಾಟರ್ ಇರಬಾರ್ದು, ಕಂಟೆಂಟ್ ಸ್ಟಿಕ್ ಆಗಲ್ಲ ವಾಟರ್ ಏನಾದರೂ ಇದ್ದರೆ. ಸೊ ಹಾಗಾಗಿ ವಾಟರ್ ಎಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಇದು ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು ಎಲ್ಲ ಡ್ರೈ ಆಗಿದೆ. ಸೊ ಇವಾಗ ಇದನ್ನು ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ನೀವು ಸ್ವಲ್ಪ ಹೈಟಲ್ಲೇ ಫಿಕ್ಸ್ ಮಾಡಿ, ಯಾಕಂತ ಹೇಳಿದ್ರೆ ಇಲ್ಲಿ ಜೆ ಮೌಂಟ್ ಹಾಕ್ತೀವಿ ನಾವು. ಈ ಜೆ ಮೌಂಟ್ ನೀವು ಮೊದಲೇ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಹೈಟಲ್ಲಿ ಇದನ್ನು ಫಿಕ್ಸ್ ಮಾಡಬೇಕಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಥರ ಫಿಕ್ಸ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಟಚ್ ಆಗ್ತಿದೆ. ಸೊ ಆ ಥರ ಟಚ್ ಆಗದೇ ಇರೋ ಥರ ನೋಡ್ಕೊಳ್ಳಿ, ಯಾಕಂದರೆ ಆಮೇಲೆ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇಲ್ಲಿ ಪ್ಲೇಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಳಗಡೆ ಏನು ಟಚ್ ಆಗಲ್ಲ. ಸೊ ಹಾಗಾಗಿ ಸೇಫಾಗಿರುತ್ತೆ. ಇವಾಗ ಯಾವ ಥರ ಪ್ಲೇಸ್ ಮಾಡೋದು ಅಂತಲೂ ನಿಮಗೆ ತೋರಿಸ್ತೀನಿ. ಈ ಸ್ಟಿಕ್ಕರ್ನ ಕ್ಲೀನಾಗಾದರೆ ರಿಮೂವ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ಥರ ಫಿಕ್ಸ್ ಮಾಡಬೇಕು ನೀವು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಇಲ್ಲಿ ಏರ್ ಫಿಲ್ಟರ್ ನೀವು ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಓಪನ್ನು ಕ್ಲೋಸು ಆಗಬೇಕು, ಇಲ್ಲಾಂದರೆ ನಿಮಗೆ ರೈಡ್ ಮಾಡುವಾಗ ಬ್ರೀತಿಂಗ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡಿ. ಸೊ ಆಮೇಲೆ ಈ ಸ್ಟಿಕ್ಕಿಂಗ್ನ ಕ್ಲೀನಾಗಿ ರಿಮೂವ್ ಮಾಡಿ.
ಕ್ಲೀನಾಗಿ ಈ ಥರ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಿ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ, ಸೊ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ಥರ ಕ್ಲೀನಾಗಿ ಒಂದು 5-6 ಸತಿ ಉಜ್ಜಿ ಕ್ಲೀನಾಗಿ, ಯಾವುದೇ ಥರ ಗ್ಯಾಪ್ ಇಲ್ದಿರ ಕ್ಲೀನಾಗಿ ಸ್ಟಿಕ್ ಆಗೋ ಥರ, ಒಂಚೂರು ಗ್ಯಾಪ್ ಇಲ್ಬಾರ್ದು. ಸೊ ಗ್ಯಾಪ್ ಏನಾದರೂ ಇದ್ದರೆ ಮತ್ತೆ ಮುಂದೆ ಯೂಸ್ ಮಾಡೋವಾಗ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಕ್ಲೀನಾಗಿ ಸ್ಟಿಕ್ ಆಗೋ ಥರ ಈ ಥರ ಉಜ್ಜುತ್ತಾ ಇರಿ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಅಲ್ಲಾಡಿಸಿದ್ರು ಅಲ್ಲಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಪ್ಲೇಸ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಮಳೆ ಬಿದ್ದರೆ ಏನಾಗಲ್ಲ. ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಮಳೆ ಬಂದರೂ ಏನೇ ಆದರೂ ಕೂಡ ಏನಾಗೋದಿಲ್ಲ. ಸೊ ಇವಾಗ ಇದಕ್ಕೆ ನಾನು ಯೂಸ್ ಮಾಡೋ ಆ್ಯಕ್ಷನ್ ಕ್ಯಾಮ್ರಾನ ಇದಕ್ಕೆ ಪ್ಲೇಸ್ ಮಾಡಿ ಯಾವ ಥರ ಇರುತ್ತೆ, ನಾನು ಕ್ಯಾಮ್ರಾನ ಯಾಕೆ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲೀನಾಗಿ ತಿಳಿಸ್ತೀನಿ. ನೀವು ನೋಡ್ಬೋದು, ನಾನು ಕ್ಯಾಮ್ರಾನಾದರೆ ಇದಕ್ಕೆ ಕ್ಲೀನಾಗಿ ಫಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಇವಾಗ ಈ ಥರದೇ ಪ್ಲೇಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಈ ಮೌಂಟಲ್ಲಿ ಡಿಫ್ರೆಂಟ್ ಮೌಂಟ್ಸ್ ಬರ್ತವೆ. ಜೆ ಮೌಂಟ್ ಬರುತ್ತೆ, ಸಿ ಮೌಂಟ್ ಅಂತ ಬರುತ್ತೆ. ನಾನು ನಿಮಗೆ ಸಿ ಮೌಂಟು ಇದೆ, ಅದು ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸಿ ಮೌಂಟ್ ಆರ್ ಕರ್ವ್ ಮೌಂಟ್ ಅಂತಾರೆ. ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಕರ್ವಿ ಟೈಪ್ ಇದೆ. ಇಲ್ಲಿ ಸ್ವಲ್ಪ ನೀವು ಇದನ್ನು ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತಿಲ್ಲ, ಕ್ಲೀನಾಗಿ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ. ಇದು ಬಂದುಬಿಟ್ಟು ಸಿ ಅಥವಾ ಕರ್ವ್ ಮೌಂಟ್ ಅಂತಾರೆ. ಇದು ಇನ್ನೊಂದು ಬಂದುಬಿಟ್ಟು ಫ್ಲ್ಯಾಟ್ ಮೌಂಟು. ಇಲ್ಲಿ ಕರ್ವ್ ಏನಿಲ್ಲ, ಸೊ ಪ್ಲೇನ್ ಆಗಿದೆ, ಫ್ಲ್ಯಾಟ್ ಆಗಿ. ಸೊ ಅದರಿಂದ ಇದು ಫ್ಲ್ಯಾಟ್ ಮೌಂಟ್ ಅಂತಾರೆ. ಇನ್ನು ಬರೋದಾದರೆ ಇನ್ನು ಜೆ ಮೌಂಟ್ ಆದರೆ ಇದಕ್ಕೆ ಸೂಟೇಬಲ್ಲು. ಇದು ಬಂದುಬಿಟ್ಟು ಫ್ಲ್ಯಾಟ್ ಮೌಂಟು. ನೀವು ನೋಡ್ತಾ ಇರ್ಬೋದು ಯಾವ ಥರ ಸ್ಟ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇದನ್ನು ಪ್ಲೇಸ್ ಮಾಡ್ಬೋದು. ನಾನು ಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ, ಇದನ್ನು ಪ್ಲೇಸ್ ಮಾಡ್ಬೋದು. ಬಟ್ ನೀವು ಈ ಥರ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ಫಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಪ್ಲೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ನಿಮಗೆ. ಸೊ ನೀವು ಇದನ್ನೇನಾದರೂ ಈ ಥರ ಪ್ಲೇಸ್ ಮಾಡಿ, ಈ ಥರ ಏನಾದರೂ ಕ್ಯಾಮ್ರಾನ ನೀವು ಈ ಥರ ಪ್ಲೇಸ್ ಮಾಡಿದ್ರೆ ಆರಾಮಾಗಿ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದರೆ ಅಷ್ಟೊಂದು ಕ್ಲೀನಾಗಿ ಕೂರಲ್ಲ. ಸೊ ಹಾಗಾಗಿ ನಾನು ನಿಮಗೆ ಜೆ ಮೌಂಟ್ನೇ ಪ್ರಿಫರ್ ಮಾಡ್ತೀನಿ. ಇನ್ನೊಂದೇನೆಂದರೆ ನಿಮಗೆ ಆ್ಯಕ್ಷನ್ ಕ್ಯಾಮ್ರಲ್ಲಿ ಇದು ಮ್ಯಾಗ್ನೆಟಿಕ್ ಅಂತ ಈ ಥರ ಬರುತ್ತೆ. ಸೊ ಇದು ಪ್ಲೇನಾಗಿ ಬರುತ್ತೆ. ನೀವು ಇದನ್ನು ಈ ಥರ ಮ್ಯಾಗ್ನೆಟಿಕ್ ಆಗಿ ಈ ಥರ ಮಾಡಬೇಕು. ನಿಮ್ಗಿಲ್ಲಿ ಎರಡು ಹತ್ರ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಬಂದರೆ ಸ್ಟಿಕ್ ಆಗಿದೆ ಅಂತ ಅರ್ಥ. ನೀವು ಏನೇ ಮಾಡಿದ್ರೂ ಅದು ಬೀಳೋದೇ ಇಲ್ಲ. ನೀವು ಇಲ್ಲೇ ಇದರಲ್ಲೇ ಅಲ್ಲ, ಎಲ್ಲ ಯಾವ ಕ್ಯಾಮ್ರಾ ತಗೊಂಡ್ರೂ ಅಷ್ಟೇ. ಈ ಥರ 2 ಸೌಂಡ್ ಬಂದರೆ ಕರೆಕ್ಟಾಗಿ ಪ್ಲೇಸ್ ಆಗಿದೆ ಅಂತ ಅರ್ಥ. ನೀವು ಅದಾದಮೇಲೆ ಈ ಥರ ಫಿಕ್ಸ್ ಮಾಡಿಬಿಟ್ಟು ಈ ಥರ ಟೈಟ್ ಮಾಡ್ಕೊಬೋದು. ಇನ್ನು ಮೈಕ್ ವಿಚಾರಕ್ಕೆ ಬಂದರೆ ನಾನು ಮೈಕ್ ಬಗ್ಗೆ ಇವಾಗ ಹೇಳಲ್ಲ, ಯಾಕಂದರೆ ನಾನು ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡೋದಿದೆ. ಸೊ ನಾನು ರಿಸರ್ಚ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇನ್ನೊಂದು ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ವ್ಲಾಗ್ಸ್ ಮಾಡೋವಾಗ. ಸೊ ಇವಾಗಾದರೆ ನಾನು ಮೈಕ್ ವಿಚಾರಕ್ಕೆ ಹೋಗಲ್ಲ. ಇನ್ನು ನಾನು ರೈಡಿಂಗ್ ಗೇರ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ರೈಡಿಂಗ್ ಜಾಕೆಟು ಇದು XR ಕಂಪ್ನಿದೆ, L2 ಇದು. ಸೊ ಲೆವೆಲ್ 2 ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಏನೇನು ಪ್ರೊಟೆಕ್ಷನ್ ಸಿಗುತ್ತೆ ಅಂದರೆ, ಬ್ಯಾಕ್ ಬೋನ್ ಪ್ರೊಟೆಕ್ಷನ್ ಸಿಗುತ್ತೆ, ನೀ ಪ್ರೊಟೆಕ್ಷನ್ನು, ಫುಲ್ ಹ್ಯಾಂಡ್ ಪ್ರೊಟೆಕ್ಷನ್ ಎಲ್ಲ ಸಿಗುತ್ತೆ ನಿಮಗೆ. ಫ್ರಂಟ್ ಪ್ರೊಟೆಕ್ಷನ್ ಇರಲ್ಲ. ಸೊ ಇದು ಆದರೂ L1ನಲ್ಲಿ ಸಿಗುತ್ತೆ ನಿಮಗೆ. L1 ತೊಗೊಂಡ್ರೆ ನಿಮಗೆ ಫ್ರಂಟು, ಬ್ಯಾಕು, ನೀಸು ಎಲ್ಲ ಕ್ಲಿಯರಾಗಿ ಸಿಗ್ತವೆ. ನಾವು ಆ್ಯಕ್ಚುಲಿ ನೀ ಗಾರ್ಡು ತಗೊಂಡಿದ್ವಿ, ಅದು ಕ್ವಾಲಿಟಿ ನಂಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಮಾಡಿದ್ದೀವಿ. ಇನ್ನೊಂದು ತಗೊಂಡು ಅದು ನಂಗೆ ಏನಾದರೂ ಇಷ್ಟ ಆದರೆ ಅದನ್ನು ನಿಮಗೆ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಇನ್ನು ಈ ಜಾಕೆಟ್ ವಿಚಾರಕ್ಕೆ ಬಂದರೆ, ಇದು ನನಗೆ ನಮ್ಮ ಫ್ರೆಂಡು ಗಿಫ್ಟ್ ಮಾಡಿದ್ದು, ಲಿಖಿತ್ ಅಂತ ಹೇಳ್ಬಿಟ್ಟು. ಇವಾಗ ಯಾರು ಆ ವೀಡಿಯೋ ಮಾಸ್ಕ್ ಥರ, ಯಾಕಂದರೆ ಸ್ವೆಟ್ ಏನಾದರೂ ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಂಗೆ ಆಲ್ರೆಡಿ ಸ್ವೆಟ್ ಬರ್ತಿದೆ. ಇಲ್ಲಿ ಫ್ಯಾನ್ ಹಾಕಿಲ್ಲ, ಸೊ ಹಾಗಾಗಿ ಸ್ವೆಟ್ ಬರ್ತಿದೆ.
ಸೊ ಅದನ್ನೆಲ್ಲ ಹೆಲ್ಮೆಟ್ಗೆ ಅಂಟಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನಾದರೆ ಯೂಸ್ ಮಾಡ್ತೀನಿ. ನಾನು ಇವಾಗ ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಫುಲ್ ಫೇಸ್ಗಾದರೆ ಪ್ಯಾಕ್ ಆಗುತ್ತೆ, ಬರೀ ನಿಮಗೆ ಕಣ್ಣು ಮಾತ್ರ ನೋಡೋಕ್ಕೆ ಅದು ಮಾತ್ರ ಗ್ಯಾಪ್ ಇರುತ್ತೆ. ಹೋಗಿ ಕಳ್ತನ ಮಾಡೋಣ ಯಾವುದಾದ್ರು ಬ್ಯಾಂಕಲ್ಲಿ. ಇನ್ನು ನಾನು ನಿಮಗೆ ಹೆಲ್ಮೆಟ್ ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಫ್ರಂಟ್ ಆದರೆ ಈ ಥರ ಇರುತ್ತೆ, ಸೈಡ್ ವ್ಯೂ ನೀವು ಯಾವ್ಯಾವ ವ್ಯೂ ಬೇಕೋ ಅವೆಲ್ಲ ನೋಡ್ಕೊಬೋದು. ಫ್ರಂಟ್ ವ್ಯೂ ಆಗಿರ್ಬೋದು, ಸೈಡ್ ವ್ಯೂ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಇನ್ನು ಇದು ಬಂದರೆ ನಾನು ನಿಮಗೆ ಇದು ನೈಟ್ ಟೈಮು ಲೈಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ. ಸೊ ಇದು ಚಾರ್ಜಿಂಗ್ ಖಾಲಿ ಆಗಿದೆ, ಚಾರ್ಜ್ ಹಾಕಿಬಿಟ್ಟು ತೋರಿಸ್ಬೇಕಿದು. ನಾನು ನಿಮಗೆ ಟೆಸ್ಟ್ ಡ್ರೈವ್ ಮಾಡೋವಾಗ ಇದ್ರ ಚಾರ್ಜ್ ಹಾಕಿ ಒಂದು 5 ನಿಮಿಷ ಬಿಟ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಕ್ಲೀನಾಗಿ ತೋರಿಸ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಏನು ಅಂತೇಳಿ. ಹೈ ಗೈಸ್, ಆ್ಯಕ್ಚುಲಿ ನಾನು ನಿಮಗೆ ಮೈಕ್ನ ನೆಕ್ಸ್ಟ್ ವೀಡಿಯೋಲಾದರೆ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಸೊ ಹಾಗಾಗಿ ಇದೇ ವೀಡಿಯೋಲ್ಲೇ ನಾನು ಚೆನ್ನಾಗಿ ರಿಸರ್ಚ್ ಮಾಡಿ ಒಂದು 3 ದಿನ ಲೇಟ್ ಆದರೂ ಪರವಾಗಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಂತ ಹೇಳ್ಬಿಟ್ಟು ರಿಸರ್ಚ್ ಮಾಡಿ ನಾನಾದರೆ ಒಂದು ಮೈಕ್ ಆದರೆ ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಟೈಪ್ ಸಿ ಇಯರ್ಫೋನ್ಸ್ ಅಂತ ಬರುತ್ತೆ ಸ್ಯಾಮ್ಸಂಗಲ್ಲಿ, AKG ಅಂತ ಹೇಳ್ಬಿಟ್ಟು. ನಾವು ಇದನ್ನಾದರೆ ಓಪನ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಹುಡುಗ ಸ್ವಲ್ಪ ಆತರ ಜಾಸ್ತಿ, ಸೊ ಹಾಗಾಗಿ ಓಪನ್ ಮಾಡಿಬಿಟ್ಟು ಆಲ್ರೆಡಿ ಚೆಕ್ ಮಾಡಿದ್ವಿ. ಮೊಬೈಲಲ್ಲಾದರೆ ಚೆನ್ನಾಗಿ ಬಂತು, ಇದು ಗೋಪ್ರೋಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಸೊ ಇವಾಗ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ರೈಡ್ ಹೋಗ್ಬಿಟ್ಟು ಬಂದು ನಿಮಗೆ ವಾಯ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಆದರೆ ಇದಕ್ಕೆ ಫಿಕ್ಸ್ ಮಾಡೋಣ ಬನ್ನಿ. ಫಸ್ಟ್ ಈ ವೈರ್ನಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಒಳಗಡೆ ಹೋಗೋ ಥರ ನೋಡ್ಕೊಳ್ಳಿ. ಈ ಎಕ್ಸ್ಟ್ರಾ ವೈರ್ ಎಲ್ಲ ಹೊರಗಡೆ ಇದ್ದರೆ ಸ್ವಲ್ಪ ಗಾಳಿಗೆಲ್ಲ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಈ ಹೆಲ್ಮೆಟ್ ಕುಷನ್ ಇರುತ್ತಲ್ವ, ಈ ಕುಷನ್ ಒಳಗಡೆ ಹಾಕಿಬಿಡೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟು ಈ ಕುಷನ್ ಒಳಗಡೆ ಸೇರಿಸ್ಬಿಡಿ ಈ ಥರ. ಮೈಕ್ರೋಫೋನ್ ಎಲ್ಲ ಇದರಲ್ಲೆಲ್ಲ ಫಿಕ್ಸ್ ಮಾಡ್ತಿದ್ದಾದ್ಮೇಲೆ ಈ ಥರ ಕನೆಕ್ಷನ್ ಆದರೆ ಕೊಟ್ಟು ಇವಾಗ ರೆಕಾರ್ಡ್ ಮೋಡ್ಗೆ ರೆಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗ್ರೀನ್ ಲೈನ್ ಬರ್ತಿದೆ ಇದ್ರ ಮೇಲೆ. ಸೊ ಗ್ರೀನ್ ಲೈನ್ ಬಂದರೆ ನಿಮಗೆ ರೆಕಾರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಇವಾಗೇನೋ ಸ್ಟಾರ್ಟ್ ಬಟನ್ ಒತ್ತಿದ್ರೆ ನಾವು ಮಾತಾಡೋದೆಲ್ಲ ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಇವಾಗ ಬೈಕಲ್ಲಿ ಹೋಗಿ ಯಾವ ಥರ ಬರುತ್ತೆ ವಾಯ್ಸು ಏನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಬಾ ಮಗ. ಇವಾಗ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬರೋಣ ಯಾವ ಥರ ಕೇಳಿಸುತ್ತೆ ಏನು ವಾಯ್ಸು ಅಂತ ಹೇಳ್ಬಿಟ್ಟು. ನಮ್ಮ ಬೈಕ್ ಬಂದ್ಬಿಟ್ಟು ಇಲ್ಲೇ ನಿಂತಿದೆ, FZ P3 ನಮ್ಮದು. ಸೊ ನಮ್ದು ಆ ಥರ ಸೂಪರ್ ಬೈಕ್ ಏನಲ್ಲ, ಬಟ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಇದೆ ನಮಗೆ ದೊಡ್ಡ ಸೂಪರ್ ಬೈಕು. ಸೊ ಇವಾಗ ಹೋಗಿ ಇದರಲ್ಲಿ ರೆಕಾರ್ಡ್ ಮಾಡೋಣ ವಾಯ್ಸ್ ಯಾವ ಥರ ಕೇಳಿಸುತ್ತೆ ಏನು ಅಂತೇಳಿ. ಇವಾಗ ನಾವು ನಮ್ಮ ಫ್ರೆಂಡವ್ರ ಮನೆ ಹತ್ರದಿಂದ ಹೊರಟಿದ್ದೀವಿ ಮೈಕ್ ಚೆಕ್ ಮಾಡೋಕ್ಕೆ. ನೋಡೋಣ ಯಾವ ಥರ ಬರುತ್ತೆ ವಿಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಎಲ್ಲ ಅಂತೇಳ್ಬಿಟ್ಟು. ನಿಮಗೆ ನಾಯ್ಸ್ ಜಾಸ್ತಿ ಏನಾದರೂ ಬಂದರೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ನಾಯ್ಸ್ ಕಡಿಮೆ ಬಂದು ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ನಾನು ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ನೋಡೋಣ ಹೋಗಿ ಯಾವ ಥರ ಬರುತ್ತೆ ಏನು ಅಂತೇಳಿ. ನಾವಿವಾಗ ಹೈವೇಗಾದರೆ ಹತ್ತಿದ್ವಿ. ಸೊ ಇಲ್ಲಿಂದ ನಾವು ಸ್ವಲ್ಪ ಸ್ಪೀಡಾಗಿ ಹೋಗಿ ಚೆಕ್ ಮಾಡೋಣ ನಾಯ್ಸ್ ಯಾವ ಥರ ಬರುತ್ತೆ ಏನು ಅಂತೇಳಿ. ನಾನು ತಗೋಬೇಕಾದ್ರೆ 1899 ರುಪೀಸ್ ಇತ್ತು. ಸೊ ಇವಾಗ ಚೆಕ್ ಮಾಡಿದ್ರೆ 1949 ಆಗಿದೆ, 50 ರುಪೀಸ್ ಜಾಸ್ತಿ ಆಗಿದೆ ಇರುತ್ತೆ. ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಿಮ್ಮ ಹತ್ರ ಕೂಪನ್ ಅಥವಾ ಡಿಸ್ಕೌಂಟ್ ಏನಾದರೂ ಇದ್ದರೆ ಇನ್ನೂ ಒಳ್ಳೇದು, ಇನ್ನೂ ಕಡಿಮೆ ಬೀಳುತ್ತೆ. ಆಡಿಯೋ ಕ್ವಾಲಿಟಿ ಏನಾದರೂ ಚೆನ್ನಾಗಿದ್ದರೆ ನಾನು ನಿಮ್ಮದು ಇದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಾದರೆ ಹಾಕಿರ್ತೀನಿ, ನೀವು ಹೋಗಿ ಬೇಕಾದರೆ ಬೈ ಮಾಡ್ಕೊಬೋದು, ಯೂಸ್ ಮಾಡ್ಕೊಬೋದು. ಮತ್ತು ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದುಬಿಟ್ಟು DJI Action 4 ಅಂತ ಹೇಳ್ಬಿಟ್ಟು. ಇದು ಲೇಟೆಸ್ಟ್ ಎಡಿಷನ್ನು DJIಯಲ್ಲಿ. ನೀವು DJIನ ಡ್ರೋನೆಲ್ಲ ನೋಡಿರ್ತೀರ, ಆ್ಯಕ್ಷನ್ ಕ್ಯಾಮ್ರಾ ಈ ಥರ ಗೋಪ್ರೋ ಟೈಪ್ ಎಲ್ಲ ನೋಡಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಡ್ರೋನ್ ಅಂತೂ ತುಂಬ ಫೇಮಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಎಲ್ಲ ರಿಸರ್ಚ್ ಮಾಡಿ ಇದನ್ನು ತಗೊಂಡಿದ್ದು. ನಿಮಗೆ ಈ ಆ್ಯಕ್ಷನ್ ಕ್ಯಾಮ್ರಾ ಬಗ್ಗೆ ಬೇಕಿದ್ರೆ ಮತ್ತೆ ಸೆಪ್ರೇಟಾಗಿ ವ್ಲಾಗ್ ಬೇಕಾದರೆ ಇನ್ನೊಂದು ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕಾದರೆ ನಾನು ಈ
ಮೌಂಟ್ ಫಿಕ್ಸ್ ಮಾಡೋದು ಮತ್ತು ಈ ಮೈಕ್ ಬಗ್ಗೆ ಆದರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಸ್ಪೀಡ್ ಬಂದುಬಿಟ್ಟು 80+ ಹೋಗ್ತಿದ್ದೀನಿ. ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ 80+ ಆದರೆ ಹೋಗ್ತಿದ್ದೀನಿ ನಾನು ಇವಾಗ. ನೋಡಬೇಕು ಆಡಿಯೋ ಕ್ವಾಲಿಟಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಆಡಿಯೋ ಏನಾದರೂ ಚೆನ್ನಾಗಿದ್ದರೆ ಇದನ್ನಾದರೆ ನಾನು ನಿಮಗೆ ವೀಡಿಯೋಲ್ಲಾದರೆ ಅಪ್ಲೋಡ್ ಮಾಡಿ ನೋಡ್ತೀನಿ. ನನಗೆ ಗೊತ್ತಾಗ್ತಿಲ್ಲ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ರೂಮ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ, ವಾಯ್ಸ್ ಯಾವ ಥರ ಇದೆ, ನಾಯ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಓಕೆ ಅನಿಸಿದ್ರೆ ನಾನು ವೀಡಿಯೋಲ್ಲಾದರೆ ಯೂಟ್ಯೂಬಲ್ಲಾದರೆ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಇದು ಅಂತ ಹೇಳ್ಬಿಟ್ಟು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ನಾವು ಪ್ಲಸ್ ಬೆಲ್ ಐಕನ್ ಆದರೆ ಪ್ರೆಸ್ ಮಾಡಿ. ಮುಂದೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಆದರೆ ಬರುತ್ತೆ. ನಾನು ನೆಕ್ಸ್ಟು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮಂಡೇ ಎಲ್ಲಾದರೂ ಬ್ಯಾಂಗ್ಳೂರು ಲೋಕಲಲ್ಲಿ ಒಂದು 1 ಡೇ ಟ್ರಿಪ್ ಥರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಯಾವುದಾದ್ರೂ ಪ್ಲೇಸಸ್ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಪ್ಲೇಸಸ್ನ ರಿಸರ್ಚ್ ಮಾಡೋದ್ರಲ್ಲಿ. ನನಗೆ ಎಲ್ಲ ಪ್ಲೇಸಸ್ಸು ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಒಂದೊಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ರೆ ನನಗೆ ಇನ್ನೂ ತುಂಬ ಈಸಿ ಪ್ಲಸ್ ಹೆಲ್ಪು ಆಗುತ್ತೆ. ಪ್ಲಸ್ ನನ್ನ ಜೊತೆಗೆ ಯಾರಾದರೂ ಬರೋಂಗಿದ್ರೆ ಬರ್ಬೋದು. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಯಾವತ್ತು ಹೋಗ್ತೀನಿ, ಯಾವ ಡೇಟ್ಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಬಿಡ್ತೀನಿ ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಆದರೆ ಮಾಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೂ ನೀವು ಜಾಯಿನ್ ಆಗೋಂಗಿದ್ರೆ ನೀವು ಕೂಡ ಜಾಯಿನ್ ಆಗ್ಬೋದು. ಬಟ್ ಅವಾಗೆಲ್ಲ ಈ ಥರ ಎಲ್ಲ ಹೋಗಲ್ಲ. ಈ ಥರ ಗೇರ್ಸ್ ಇಲ್ದಿರ, ಗ್ಲೌಸಸ್ ಇಲ್ದಿರ ಆದರೆ ಹೋಗಲ್ಲ. ಅದು ಫುಲ್ ಪ್ಯಾಕ್ಡ್ ಆಗಿ ಗೇರ್ಸ್ ಆದರೆ ಹಾಕ್ಕೊಂಡು ಹೋಗ್ತೀನಿ. ಈ ಸುಮ್ಮನೆ ಲೋಕಲಲ್ಲಿ ಓಡಾಡಿ ಮೈಕ್ ಟೆಸ್ಟ್ ಮಾಡೋದಕ್ಕೆ ಮಾತ್ರ ಆಗಿರೋದ್ರಿಂದ ನಾನು ಹಿಂಗೆ ಹೋಗ್ತಾಯಿದ್ದೀನಿ. ನಾವೆಲ್ಲಾದರೂ ಲಾಂಗ್ ಏನಾದರೂ ಹೋದರೆ ಗೇರ್ಸ್ ಅಂತೂ ಕಂಪಲ್ಸರಿ ಯೂಸ್ ಮಾಡಬೇಕು. ಯಾಕಂದರೆ ನಮ್ಮ ಸೇಫ್ಟಿ ಮುಖ್ಯ. ಯಾಕಂದರೆ ನಮಗೋಸ್ಕರ ನಮ್ಮ ಮನೆಯಲ್ಲಾದರೆ ವೆಯ್ಟ್ ಮಾಡ್ತಿರ್ತಾರೆ ಎಲ್ಲರೂ. ಸೊ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಟ್ರಾವೆಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಆಗೋಕ್ಕೆ ಹೇಳಿ. ಯಾಕಂದರೆ ನಾವು ಇನ್ಮೇಲೆ ರೆಗ್ಯುಲರಾಗಿ ಟ್ರಾವೆಲ್ ಆದರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಜೊತೆಗೆ ಯಾರಾದರೂ ಬಂದರೆ ಸೊ ನನಗೂ ಸ್ವಲ್ಪ ಕೋ ರೈಡರ್ ಇರ್ತಾರೆ, ನನಗೂ ಸ್ವಲ್ಪ ಬೋರ್ ಹೊಡಿದಿರ ಇರುತ್ತೆ. ಸಿಂಗಲ್ ಅಂತ ಎಷ್ಟು ಟ್ರಾವೆಲ್ ಅಂತ ಮಾಡೋಕ್ಕಾಗುತ್ತೆ. 1-2 ಆದರೆ ಸೋಲೋ ಹೋಗ್ಬೋದು. ಯಾವಾಗಲೂ ಸೋಲೋ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ರೈಡರ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಕಮೆಂಟಲ್ಲಾದರೆ ತಿಳಿಸಿ, ಇಲ್ಲ ಅಥವಾ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಆಗಿ ಅಂತೇಳಿ. ಸೊ ನಾನು ಖಂಡಿತವಾಗ್ಲೂ ಅವ್ರಿಗೆ ರೆಸ್ಪಾಂಡ್ ಮಾಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನೇನಿಲ್ಲಿ ಬಂತು ನಮ್ಮ ರೂಮು, ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ರೂಮು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್.